ನೀವು ಭವಿಷ್ಯವನ್ನ ನೋಡಬೇಕು ಅಂದ್ರೆ ಟೈಮ್ ಮೆಷೀನ್ ಬೇಡ. ಒಮ್ಮೆ ಜಪಾನ್ಗೆ ಹೋಗಿ ನೋಡಿದ್ರೆ ಸಾಕು. ಇವತ್ತು ನಾವು ನೋಡೋದು ಜಪಾನ್ ಹೇಗೆ ಟೆಕ್ನಾಲಜಿ, ಸಂಸ್ಕೃತಿ ಮತ್ತು ಶಿಸ್ತು ಆಲ್ ಇನ್ ಒನ್ ದೇಶ ಆಗಿದೆ ಅನ್ನೋದನ್ನ. ಜಪಾನ್ ಅನ್ನೋದೇ ಟೆಕ್ನಾಲಜಿಯ ಇನ್ನೊಂದು ಹೆಸರು. ಇಲ್ಲಿ ರೋಬೋಟ್ಗಳು ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತವೆ, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸರ್ವ್ ಮಾಡುತ್ತವೆ. ಬುಲೆಟ್ ಟ್ರೈನ್ 200 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾ ಇದ್ದರೂ 1 ಸೆಕೆಂಡ್ ಕೂಡ ಲೇಟ್ ಆಗೋದಿಲ್ಲ. ಇಲ್ಲಿ ಇರುವ ಸ್ಮಾರ್ಟ್ ಟಾಯ್ಲೆಟ್ಗಳು ಕೂಡ ಎಐ ಹೊಂದಿರುತ್ತವೆ. ಒಂದೇ ಕಡೆ ಎಐ, ರೋಬೋಟ್, ಹೈಟೆಕ್ ಸಿಟಿಗಳು. ಮತ್ತೊಂದೇ ಕಡೆ ಸಮುರಾಯ್ ಸಂಸ್ಕೃತಿ, ಟೀ ಸೆರೆಮನಿ, ದೇವಾಲಯಗಳು. ಹಳೆಯ ಸಂಸ್ಕೃತಿ ಪ್ಲಸ್ ಹೊಸ ಟೆಕ್ನಾಲಜಿ ಎರಡನ್ನೂ ಸಮಾನವಾಗಿ ಗೌರವಿಸುವ ದೇಶವೇ ಜಪಾನ್. ಇವತ್ತು ಜಪಾನ್ ಎಐ, ರೋಬೋಟಿಕ್ಸ್, ಗ್ರೀನ್ ಎನರ್ಜಿ ಇವನ್ನೆಲ್ಲ ಬಳಸಿಕೊಂಡು ಭವಿಷ್ಯದ ವಿಶ್ವಕ್ಕೆ ದಾರಿ ತೋರಿಸುತ್ತಿದೆ. ಜಪಾನ್ ಒಂದು ದೇಶ ಅಲ್ಲ, ಅದೊಂದು ಅನುಭವ. ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಇವತ್ತೇ ತೋರಿಸೋ ದೇಶ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.